ನನ್ನ ಹೆಸರು ವಿಜಯ್ ಕುಮಾರ್ ಅಂತೇಳಿ ದಿವ್ಯಾ ಅವರ ಯಜಮಾನ್ ಮಾತಾಡ್ತಾ ಇರೋದು. ಏನಾಗಿದ್ದು, ಈ ಅಮ್ಮ ಅಧ್ಯಕ್ಷರಾಗಿ, ಸುಜಾತಮ್ಮ ಅವರು ಅಧ್ಯಕ್ಷರಾಗಿ 1.5 ತಿಂಗಳಾಗಿದೆ, 2 ತಿಂಗಳಾಗಿದೆ. 2 ತಿಂಗಳಲ್ಲಿ 1 ಟೈಮ್ ಬಂದಿರ್ಬೋದು, ಇಲ್ಲ 2 ಟೈಮ್ ಬಂದಿರ್ಬೋದು. ವಿನಾಯಕ ಲೇಔಟ್ ಅಂತ ಇದೆ, ಅಲ್ಲಿ ಬೋರ್ ರಿಪೇರಿ ಆಗಿ ಜನಗಳಿಗೆ ನೀರಿಲ್ಲ ಕುಡಿಯೋಕ್ಕೆ. 15 ದಿನದಿಂದ 20 ದಿನದಿಂದ ಹೇಳ್ತಿದ್ರು. PDOಗೆ ಕಂಪ್ಲೇಂಟ್ ಮಾಡಿದ್ರೆ ಅಧ್ಯಕ್ಷರು ಬಂದಿಲ್ಲ ಅಂತ ಹೇಳ್ತಾರೆ. ಅಧ್ಯಕ್ಷ ಬಿಲ್ ಮಾಡಿಲ್ಲ, ನಾವೇನು ಮಾಡೋಕ್ಕಾಗತ್ತೆ ಅಂತ ಹೇಳ್ತಾರೆ. ಜನಗಳಿಗೆ ಏನು ಹೇಳಕ್ಕೆ ಏನು ಆನ್ಸರ್ ಹತ್ರ ನಮ್ಮ ಹತ್ರ ಏನೂ ಇಲ್ಲ. ಅಧಿಕಾರಿಗಳು ಕೇಳಿದ್ರೆ ಅಧ್ಯಕ್ಷ ಮೇಲೆ ಹೇಳ್ತಾರೆ, ಅಧ್ಯಕ್ಷರು ಕೇಳಿದ್ರೆ ಅಧಿಕಾರಿಗಳ ಮೇಲೆ ಹೇಳ್ತಾರೆ. ಹಾಗಾಗಿ ನಾವು ಜನಗಳಿಗೆ ಸ್ಪಂದಿಸಬೇಕು. ಯಾಕೆಂದ್ರೆ ಕುಡಿಯೋ ನೀರೇ ಕೊಟ್ಟಿಲ್ಲ ಅಂದ್ರೆ, ಮೂಲಭೂತ ಸೌಕರ್ಯನೇ ಇಲ್ಲ ಅಂದ್ರೆ ಜನಗಳು ಯಾರ ಹತ್ರ ಹೇಳ್ತಾರೆ ಸಮಸ್ಯೆಗಳು? ಅದನ್ನು ಇವತ್ತು ನಮ್ಮ ಮಿಸ್ಸಸ್ ದಿವ್ಯಾ ಅವ್ರು ಕೇಳಕ್ ಹೋದಾಗ ಪಂಚಾಯತಿಲಿ, ಆಮೇಲೆ ಇನ್ನೊಬ್ಬರು ರುದ್ರೇಶ್ ನಮ್ಮ ಆಚೋಳಿ ಸ್ಥಳೀಕರು, ಖಾತೆ ಎಷ್ಟಾಗುತ್ತೆ, ಎಷ್ಟು ಏನಾಗುತ್ತೆ ಮೇಡಮ್ ಅಂತ ಕೇಳಕ್ ಹೋದಾಗ ಅವ್ರಿಗೆ 50,000 ರೂಪಾಯಿ ಕೊಟ್ಟರೆ ನಾವು ಖಾತೆ ಮಾಡಿಕೊಡ್ತೀವಿ. ಇಲ್ಲ, ನಾವು ಯಾರಿಗೂ ಒಂದು ಖಾತೆಗೆ 50,000 ಫಿಕ್ಸ್ ಮಾಡಿದ್ವಿ. ನಾವು ಯಾವುದೇ ಕಾರಣಕ್ಕೂ ನಾವು ಖಾತೆ ಮಾಡಲ್ಲ. ನಮ್ದೇ ತಮ್ಮ ಇಂಪ್ರೆಷನ್ ನಮ್ದೇ ಕೊಡಬೇಕು ಅಧ್ಯಕ್ಷರು. ಅವ್ರು ಇಲ್ಲೇ ಇದ್ದಾರೆ ಸರ್, ಅವರು ರುದ್ರೇಶ್ ಅವ್ರು ಇಲ್ಲೇ ಇದ್ದಾರೆ, ಕೇಳ್ಬೋದು, ಅವ್ರ ಸ್ಥಳೀಕರು ಇಲ್ಲೇ ಇದ್ದಾರೆ. ಹಾಗಾಗಿ ಅವ್ರ ಮಗ ಕಲೆಕ್ಷನ್ ಬಿಟ್ಟವ್ರೆ. ಮಗ ಯಾರೋ ಹರೀಶು ಮತ್ತು ಇನ್ನೊಬ್ಬ ಯಾರೋ ಹುಡುಗ ರತನ್ ಅಂತೇಳಿ. ಈಗ ದಿವ್ಯಾ ಕೇಳಕ್ಕೆ ಹೋದಾಗ ಅವ್ರಿಗೆ ಏಕಾಏಕಿ ತಳ್ಳಾಡವ್ರೆ, ಆ ಕಡೆ ಈ ಕಡೆ ತಳ್ಳಾಡಾದ್ಮೇಲೆ ನಾವು ಅಲ್ಲೇ ಸ್ಥಳೀಕರು, ನಾವು ಮಾಚೋಳಿರು, ನಾವು ಅಲ್ಲಿ ಕೇಳಕ್ಕೆ ಹೋದೋ, ಯಾಕೆ ತಳ್ಳಾಡ್ತಿದ್ರೆ, ಏನು ಕೂಗಾಡ್ತಿದ್ರೆ ಅಂತ. ಒಳಗಡೆ ಹೋದಾಗ ನಮ್ಮ ಮೇಲೆ ಸುಮ್ಮನೆ FIR ಮಾಡಿ, ಯಾರು ಕೃಷ್ಣ, ವಿಜಯ್ ಕುಮಾರು, ವೆಂಕಟೇಶು ಮೇಲೆ ಕಂಪ್ಲೇಂಟ್ ಕೊಟ್ಟು, ದಿವ್ಯಾ ಮೇಲೆ ಸುಮ್ಮನೆ ಕಂಪ್ಲೇಂಟ್ ಕೊಟ್ಕೊಂಡು, ಸರ್ ನಮಗೆ ಅಧ್ಯಕ್ಷ ಸ್ಥಾನ ಬಿಟ್ಕೊಂಡು ಕೊಡಿ ಅಂತ ಕೇಳಕ್ಕೆ ಅಂತ ಹೋಗಿದ್ರು. ನಾವು ಕೇಳಿದ್ವಿ, ಯಾವಾಗ ನೀವು ಕೆಲಸ ಮಾಡೋಕ್ಕಾಗಲ್ಲ ಅಂದ್ರೆ ನೀವು ಅಧ್ಯಕ್ಷ ರಾಜೀನಾಮೆ ಕೇಳಿದ ತಪ್ಪೇನಿಲ್ಲ. ಅವರು ಯಾರೋ ಮೆಂಬರ್ ದಿವ್ಯಾ ಅವ್ರು ಕೇಳಿದ ತಪ್ಪೇನಿಲ್ಲ. ನೀವು ಪಂಚಾಯತಿಗೆ ಬರಲಿಲ್ಲ ಅಂದರೆ ಕೆಲಸ ಕಾರ್ಯ ಯಾರು ಮಾಡ್ತಾರೆ? ಏನಕ್ಕಾಗಿದ್ದೀರಾ ನೀವು? ಆಗಲಿಲ್ಲ ಅಂದರೆ ಬಿಟ್ಕೊಡಿ ಅಂತ ಕೇಳಿದ್ದು ಸಹಜ. ಅದಕ್ಕೆ ಮಗ ಇದ್ದಾನೋ ಅವನು ರೌಡಿ ಥರ ವರ್ತನೆ ಮಾಡಿ, ಅಲ್ಲೇ ಮಾಡಿ, ಆ ಅಮ್ಮಂಗೆ ಹೊಟ್ಟೆಗೆಲ್ಲ ಸ್ವಲ್ಪ ಏಟಾಗಿದೆ. ನಾವು ಇನ್ನೂ ಹಾಸ್ಪಿಟ್ಲಿಗೆ ಹೋಗಿಲ್ಲ, FIR ಮಾಡ್ಸೋಕ್ಕೆ ಅಂತ ಬಂದಿದ್ದೀವಿ. ಈಗ ಹೋಗ್ತೀವಿ, ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಮಾಡ್ತೀವಿ. ಆಮೇಲೆ ಅದಕ್ಕೆ ಇವಾಗ ಇಬ್ಬರು ಕಡೆನೂ ಕಂಪ್ಲೇಂಟ್ ಆಗಿದೆ, FIR ಆಗಿದೆ. ಇಲ್ಲಿ ಯಾರು ಅವ್ರ ಮೇಲೆ, ಅಮ್ಮನ ಮೇಲೆ ಅಲ್ಲೇ ಮಾಡಿಲ್ಲ ನಾವು. ಯಾರು ಸುಜಾತಮ್ಮನ ಮೇಲೆ ರೇವಣ್ಣ ಅವರೇ ಮಗುನ್ನ ಮತ್ತು ಇನ್ನೊಬ್ಬ ಸಹಚರ ಬರಬೇಕಾದ್ರೆ ಬಾಡಿ ಗಾರ್ಡ್ಸ್ ಬಂದಂಗೆ ಬರ್ತಾರೆ. ಅವ್ರು ಇಟ್ಕೊಂಡು ಏಕಾಏಕಿ ಒಬ್ಬ ಹೆಂಗ್ಸ್ ಮೇಲೆ, ಒಬ್ಬ ಮೆಂಬರ್ ಮೇಲೆ, ಪಂಚಾಯತಿ ಮೆಂಬರ್ ಮೇಲೆ, ಮೆಂಬರ್ಗಳಿರ್ತಾರೆ ಅಧ್ಯಕ್ಷರು, ಒಬ್ಬ ಮೆಂಬರ್ ಮೇಲೇ ಈ ಥರ ಗಲಾಟೆಗಳು ಮಾಡ್ತಾರೆ ಅಂದಾಗ ಜನಸಾಮಾನ್ಯರ ಗತಿ ಏನು? ಇನ್ನು ಖಾತೆನೇ ನಮ್ಗಿನ್ನೂ ಇದೇ ಬಂದಿಲ್ಲ ಖಾತೆದು. ಅಲ್ಲಿ 50,000 ರೂಪಾಯಿ ಡಿಮ್ಯಾಂಡ್ ಇಕ್ತಾರೆ ಅಂದರೆ ಇವರು ದೌರ್ಜನ್ಯ, ಅಧಿಕಾರದ ದುರುಪಯೋಗ ಪಡಿಸ್ಕೊಂಡು, ಮಗ ಮತ್ತು ಅವ್ರ ಅಪ್ಪ ರೇವಣ ಸಿದ್ದಯ್ಯ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಜನಸಾಮಾನ್ಯರಿಗೆ ತುಂಬ ತೊಂದರೆ ಕೊಡ್ತಿದೆ. ಒಂದು ಬಲ್ಪ್ ಹಾಕ್ಸೋಕ್ಕಾಗ್ತಾ ಇಲ್ಲ ಸರ್ ಮಾಚೋಳಿ ಗ್ರಾಮದಲ್ಲಿ. ಒಂದು ಮಾಚೋಳಿ, ಆಮೇಲೆ 9 ಜನ ಮೆಂಬರ್ಗಳು ಹೋಗಿ ಕೇಳಿದೀವಿ ಅವ್ರ ಮನೇಲಿ, ಏನಕ್ಕೆ ಬರ್ತಾಯಿಲ್ಲ ನೀವು ಪಂಚಾಯತಿಗೆ ಅಂತ. 9 ಜನ ಮೆಂಬರ್ಗಳು ಹೋಗಿದ್ದೀವಿ ನಾವು ಅವ್ರ ಮನೆಗೆ, ಅಲ್ಲೂ ಸ್ಪಂದಿಸಿಲ್ಲ ಸರ್. ಅವ್ರದ್ದು ಮನೆ ಬಂದು ಅರ್ಶಿಗುಂಟೆ, ಅವ್ರು ಯಾರು ಸ್ಥಳೀಕರಲ್ಲ, ಅರ್ಶಿಗುಂಟೆವರೆಗೆ ಇದು ಎಲ್ಲ ಸೇರಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ. ಇಲ್ಲ ಅಂತ ನಾವು ಹೇಳಿಲ್ಲ. ಅವಿಲ್ಲ ಅಂದ್ರೆ ಅವತ್ತು ನಾವು ಕೇಳಂಗಿದ್ರೆ, ಅಧಿಕಾರ ಕೇಳಂಗಿದ್ರೆ ಈ ನಾಮಿನೇಷನ್ ಯಾಕೆ ಆಗ್ತದೆ ಸರ್? ನಾವು ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದೋ. ಹಾಗಾಗಿ ನಮ್ಮ ಮೇಲೆ ಇಲ್ಲಿದ್ದ ಆರೋಪ ಮಾಡಿದ್ದಾರೆ. ಆರೋಪ ಮಾಡಿ ಯಾರೋ ಬೇರೆ ಇನ್ಫ್ಲೂಯೆನ್ಸ್ ಮಾಡಿ, XYZ ಕಡೆಯಿಂದ ಇನ್ಫ್ಲೂಯೆನ್ಸ್ ಮಾಡಿ ನಮ್ಮ ಮೇಲೆ ಇವತ್ತು FIR ಮಾಡಿಸಿದ್ದಾರೆ. ಆಯ್ತು, ಅವ್ರ ದೇವ್ರು ಭಗವಂತ ಒಳ್ಳೇದು ಮಾಡಲಿ. ಮಿಕ್ಕಿದ್ದು